ಸರ್ ಬಹಳಷ್ಟು ಒತ್ತಡಗಳು ಶ್ರೀಮಂತ ಮಂದಿ ಓಟ್ ಹಾಕಿ ಒಂದು ವಿಸಿಟ್ ಶೆಡ್ಯೂಲ್ ಸರ್ ನೋಡಪ್ಪ, ಕಾರ್ಯಕರ್ತರು ಇದ್ರೆ ನಾವು ರಾಮಕೃಷ್ಣ ಹೆಗಡೆ ಚೀಫ್ ಮಿನಿಸ್ಟರ್. ರಾಮಕೃಷ್ಣ ಹೆಗಡೆ ಚೀಫ್ ಮಿನಿಸ್ಟರ್ ಇದ್ದಾಗ ಇಲ್ಲಿ TAPSMS ಎಲೆಕ್ಷನ್ ನಡೀತು. ಇದೇ ಎಲೆಕ್ಷನ್, ಇದೇ ಸೀಟು, ಜನರಲ್ ಸೀಟ್ಗೆ ನಾನು ಕಂಠಿ ಅಂತ ಶ್ರೀಕಂಠೆ ಅಂತ ನಮ್ಮ ಈಗ ಥಿಯೇಟ್ರು ನಡೆಸ್ತಾರಲ್ಲ, ಆ ಫ್ಯಾಮಿಲಿ ನಮ್ಮ ಪಾರ್ಟಿ ಲೀಡ್ರು. ನಾವಿಬ್ರು ಜನರಲ್ ಸೀಟ್ಗೆ ನಿಂತಿದ್ದೋ. ಮಿಕ್ಕಿದವರೆಲ್ಲ ಸೊಸೈಟಿಯಿಂದ ದಳದವ್ರು ಬಂದಿದ್ರು. ನಾವಿಬ್ರು ಅವತ್ತಿನ ಕಾಲದಲ್ಲಿ ರಾಮಕೃಷ್ಣ ಹೆಗಡೆ ಅವರ ಚೀಫ್ ಮಿನಿಸ್ಟರ್ ಇದ್ದಾಗ ಕೂಡ ನಾನು ಕಂಟೆಸ್ಟ್ ಮಾಡಿ ನನ್ನ ಕನಕಪುರದ ಮೊದಲನೆಯ ರಾಜಕೀಯದ ಎಲೆಕ್ಷನ್ನು ಈ TAPSMS. ನಾನು ಇಲ್ಲಿ ಡೈರೆಕ್ಟರ್ ಆಗಿ ಅವತ್ತಿನ ಕಾಲದಲ್ಲಿ ನಾನು ಚಿಕ್ಕ ಹುಡುಗ ಕಾಲೇಜಲ್ಲಿ ಓದ್ತಾ ಇದ್ದೆ. ನನ್ನ ಈ ತಾಲೂಕಿನ ಜನ ಕರ್ಕೊಂಡ್ಬಂದು ಅವತ್ತು ನಿಲ್ಸಿದ್ರು, ಜನರಲ್ ಸೀಟ್ಗೆ ಗೆದ್ದೆ. ನೋಡಿ, ಇದೇ ಬಿಲ್ಡಿಂಗ್ ಅಲ್ಲಿ ಎಲೆಕ್ಷನ್ ಟೈಮು ಇಲ್ಲಿ ಈ TV ಇರ್ಲಿಲ್ಲ, ಇಲ್ಲಿ ಯಾವ್ದೋ ಹೋಟ್ಲ್ ಇರ್ಲಿಲ್ಲ, ಲಾಡ್ಜ್ ಇರ್ಲಿಲ್ಲ. ಆಸ್ಕಾ ಫಾಂಡೀಸ್ ಅವರು ಒಂದು ತಿಂಗಳು ಈ ರೂಮ್ ಅಲ್ಲಿ ಇಲ್ಲಿತ್ತು, ಒಂದು ರೂಮ್, ಸಣ್ಣ ರೂಮ್ ಇತ್ತು, ಇಲ್ಲಿ ಬಂದು ವಾಸ ಇತ್ತು. ಸೊ ಹಂಗೆ ಇವತ್ತು ಕಾರ್ಯಕರ್ತರ ಎಲೆಕ್ಷನ್ ಇದು. ಅದಾದ್ಮೇಲೆ ನಾನು ಇಲ್ಲಿ ಡೈರೆಕ್ಟರ್ ಇದ್ದೆ. ಶ್ರೀನಿವಾಸನ್ ಸ್ವಾಮಿ ಅಧ್ಯಕ್ಷರಾಗಿದ್ರು, ಜನತಾದಳದಿಂದ ಅಧ್ಯಕ್ಷರಾಗಿದ್ರು. ಈಗೆಲ್ಲ ಪಾಪ ನಮ್ ಸಹಾಯ ಮಾಡ್ತಾ ಇದ್ದಾರೆ, ಅದು ಬೇರೆ ವಿಚಾರ. ಸೊ ಅವರು ನಾರಾಯಣಗೌಡರು ಎಲ್ಲ ಇದ್ರು. ಈಗ ನಾನು ಬಂದು ಕಾರ್ಯಕರ್ತರಿಗೆ ಅವ್ರು ನನಗೆ ಎಲೆಕ್ಷನ್ ಮಾಡುವಾಗ ನಾನು ಅವ್ರಿಗೆ ಬಂದು ವೋಟ್ ಹಾಕ್ಲಿಲ್ಲ ಅಂದ್ರೆ ನಂದ ಡ್ಯೂಟಿ ಅಲ್ಲ. ನನ್ನ ಡ್ಯೂಟಿ ನಮ್ಮ ಕಾರ್ಯಕರ್ತರು ಸ್ಟ್ರಾಂಗ್ ಇದ್ರೆ ನಾನು ಸ್ಟ್ರಾಂಗು. ರಾಜಿ ಮಾಡ್ಕೋಬೋದಾಯ್ತು, ಕೆಲವರು ಕೇಳಿದ್ರು ರಾಜಿ ಮಾಡ್ಕೊಳ್ಳಿ ಅಂತ. ನಾವೇ ಎಲೆಕ್ಷನ್ ಮಾಡ್ಲಿ, ಸ್ವಲ್ಪ ಕಾರ್ಯಕರ್ತರಿಗೆ ಗೊತ್ತಾಗ್ಲಿ. ಯಾಕೆಂದ್ರೆ ನಾವು ಸ್ವಲ್ಪ ಯಾಮಾರ್ಬಿಟ್ಟು ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಎಷ್ಟೋ ಬೂತ್ ಏಜೆಂಟ್ಗಳು ಇರ್ಲಿಲ್ಲ. ಒಳೇಟ್ ಯಾವ ರೀತಿ ಆಯ್ತು, ಹೆಚ್ಚು ಕಮ್ಮಿ ಆಯ್ತಾ ಏನಂತ ಗೊತ್ತು. ಅದಕ್ಕೆ ನಮ್ದು ಏನಾದ್ರು ತಪ್ಪುಗಳಿದ್ರೆ ನಾವು ತಿದ್ಕೊಳಕ್ಕೆ ನಾವು ರೆಡಿ ಇದ್ದೀವಿ. ಎಲ್ಲಾನು ರಾಜಿ ಮಾಡ್ಕೊಳಕ್ಕೂ ರೆಡಿ ಇದ್ದೀವಿ, ಏನ್ ತೊಂದರೆ ಇಲ್ಲ. ಹಾರ್ಡ್ ಅಂಡ್ ಫಾಸ್ಟ್ ರೂಲ್ಸ್ ಏನಿಲ್ಲ ಇದರಲ್ಲಿ. ರಾಜಕಾರಣದಲ್ಲಿ ಇಸ್ ಫುಲ್ ಆಫ್ ಕಾಂಪ್ರಮೈಸ್. ಎಲ್ಲರ ಕೂಡ ನಮ್ಮ ಕಾರ್ಯಕರ್ತ ನಾವು ಏನಾದ್ರು ತಪ್ಪಿತ್ತು ಅಂದ್ರೆ ಯಾರು ನಮ್ಗೆ ಗುರ್ತಾಗಬೇಕಲ್ಲ, ನಮ್ಮ ವೈರಿಗಳು ಯಾರು ಅಂತ ಗೊತ್ತಾಗಬೇಕಲ್ಲ. ಸೊ ಈ ಎಲೆಕ್ಷನ್ ಅಲ್ಲಿ ಗೊತ್ತಾಗ್ತದೆ ನಮ್ಮ ವಿರುದ್ಧ ಯಾರು ನಿಂತ್ಕೊಂಡ್ರು, ಯಾರು ಅವ್ರ ಪರ ನಿಂತ್ಕೊಂಡು ಓಡಾಡ್ತಾ ಇದಾರೆ, ಅವೆಲ್ಲ ನಮ್ಗೆ ಗೊತ್ತಾಗ್ತದೆ. ಆ ದೃಷ್ಟಿಯಿಂದ ಎಲೆಕ್ಷನ್ ಆಗ್ಲಿ ಅಂತ ನಾವು ತೀರ್ಮಾನ ಮಾಡಿದ್ವಿ. ಈ ಪಾರ್ಟಿ ಬೇಸಿಕ್ ಸ್ಟ್ರಕ್ಚರ್ ಇಲ್ಲ ಅಂತಂದ್ರೆ ಯಾವ ಪಾರ್ಟಿನೂ ಬರುದಿಲ್ಲ, ಯಾವುದೇ ಪಾರ್ಟಿ ಆಗ್ತದೆ. ಅದಕ್ಕೆ ನಾನು ಇಲ್ಲಿ ನಮ್ಮ ರೂಟ್ ಇದು. ಸೊ ಸೊಸೈಟಿ ಇರ್ಬೋದು, ಹಾಲನ್ ಸೊಸೈಟಿ ಇರ್ಬೋದು, PLD ಬ್ಯಾಂಕ್ ಇರ್ಬೋದು, ಮುನ್ಸಿಪಾಲಿಟಿ ಇರ್ಬೋದು, ಪಂಚಾಯತಿ ಇರ್ಬೋದು, ಇವೆಲ್ಲ ನಮ್ಮ ಆಸ್ತಿಗಳಿದ್ದಂಗೆ. ಪಾಪ ನಮ್ ನೋಡಿ ಇಷ್ಟು ಜನ ಈಗ ನಿಂತು ಇರೋದು 100, 300, 400 ವೋಟ್ ಇದೆ. 300 ಜನ ಲೀಡರ್ಗಳು ಬಂದು ನಿಂತವ್ರೆ. ಕಾರ್ಯಕರ್ತ ಗೆಲ್ಸ್ಬೇಕು ಅಂತ ಬಂದೆಲ್ಲ ನಿಂತ್ಕೊಂಡು. ಅವತ್ತು ಸಾವಿರಾರು ವೋಟ್ ಇತ್ತು. ನಾನು ಎಲೆಕ್ಷನ್ ನಿಂತ್ಕೊಂಡಾಗ ಅವತ್ತು 3-4 ಸಾವಿರ ವೋಟ್ ಇತ್ತು. ದೊಡ್ಡ ಲಾರಿಲೇ ತುಂಬ್ಕೊಂಡ್ಬಂದು ವೋಟ್ ಹಾಕ್ಸಿದ್ರು. ಈಗ ಅದೇನೋ ಒಂದು ಕ್ರೈಟೀರಿಯಾ ಬೇರೆ ಮಾಡ್ಬಿಟ್ಟಿದ್ದಾರೆ. ರಿಸರ್ವೇಶನ್ ಬಂದಿದೆ, ಮೊದಲು ರಿಸರ್ವೇಶನ್ ಇರ್ಲಿಲ್ಲ, ಈಗ ರಿಸರ್ವೇಶನ್ ಇಲ್ಲೇ. ನೋಡಿ ಐಡೆಂಟಿಫಿಕೇಶನ್ ಕಾರ್ಡು ನನ್ಗೆ ಕೊಟ್ಟಿದ್ದಾರೆ. ಐಡೆಂಟಿಫಿಕೇಶನ್ ಕಾರ್ಡ್ ಕೊಡಿ. MLA ನನ್ಗೆ ಗೊತ್ತಿದ್ರು ಅವ್ರಿಗೆ, ನಾನು ಐಡೆಂಟಿಫಿಕೇಶನ್ ಕಾರ್ಡು ಕೊಟ್ಟಿದ್ದಾರೆ ನನಗೆ. ಸೊ ನನ್ನ ವೋಟ್ ಇದೆ, ನಮ್ಮೂರ ಅಡ್ರೆಸ್ಸು ಮತ್ತೊಂದೆಲ್ಲ ಇದೆ. ಸೊ ಅದಕ್ಕೋಸ್ಕರ ಎಷ್ಟೇ ನನಗೆ ಬಿಸಿ ಇದ್ರು ಕೂಡ ಇದು ನಾನು ಕಾರ್ಯಕರ್ತರು ಫೋನ್ ಮಾಡಿ ಹೇಳಿದ್ರು ಹಿಂಗೆ ಎಲೆಕ್ಷನ್ ನಿಂತ್ಕೊಂಡಿದೀವಿ ಅಂತ, ವೋಟ್ ಇದೆ ಅಂತ. ಅವ್ರಿಗೆ ವೋಟ್ ಹಾಕ್ಲಿಲ್ಲ ಅಂದ್ರೆ ನೀನೇನು ನಡಿಯೋ ನಮ್ ಲೀಡರ್ ಬಂದು ವೋಟ್ ಹಾಕ್ಲಿಲ್ಲ, ನಿನ್ಗೆ ಹಾಕ್ಲಿಲ್ಲ ಅಂತ ಅನ್ಬಿಟ್ಟು ಕೊನೆಗೆ ಹಳ್ಳಿಲ್ಲ ಅವ್ರ ಮನೆ ಇದೆ ತೆಗೆದಾಕ್ಬಿಡ್ತಾರೆ. ಸರ್ ಈ ಒಂದು